ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕು, ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತೆ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೊಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತ್ತೇನು ನಾವು ಬರೆದ್ರೆ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರೆದ್ರೆ ನಾನು ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ, ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನು. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗೆ ಮಾತಾಡೋದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನೋರು ಇದ್ರೆ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದಾದಿತ್ತಲ್ಲಪ್ಪ ಹಿರಿಯಾರು ನಮ್ಮನ್ನು ಬೇದ್ರೆ ಹೆಂಗೆ ಆತು ವಿಚಾರ ಮಾಡಿ ಬೆರಿತಿದ್ದೆವು. ಈಗಾದರೂ ಹೇಳ್ತಾನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನಿ ನಾ. ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ. ನಾವು ಹಿಂಗೆ ಬಂದೀವಿ, ಬಂದಿದ್ದು ಹಳಿ ಮಂದಿ ನಾವು ಹಿಂಗೆ ಹೋಗವ್ರ. ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ. ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನ ಬಂದಿದ್ದೆವು. 13-15 ವರ್ಷ ಆಯ್ತು. ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವು. ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಕಾಲ್ಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರನೂ ಮಾಡ್ತೇನೆ ನಾನು. ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ. ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಾಕತ್ತಿದೆವು. ಸಮಾಜಕ್ಕೆ ಬುದ್ಧಿ ಹೇಳವ್ರು ಯಾರ? ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ, ಕೈಲಾಸ ಆಕಿತ್ತದ. ಸಮಾಜನೂ ತಿಳ್ಕೊಬೇಕಲ್ಲ. ಯಾರನ್ನ ಕರ್ಸಾಕತ್ತಾನಿ, ಇವನ್ನ ಕರೆಸಿದ್ರೆ ಏನಾಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ. ನಾವೇ ಎತ್ತಿ ಹೇಳಬೇಕು ಅದನ್ನ. ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಕ್ಕೆ ಬಂದಾಗ ಒಬ್ರು ಮಹಿಳಾ ಸಂಘಟನೆಯವ್ರು ಅಕ್ಕಾರ ಬಂದ್ರೆ, ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರೆ, ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು. 200 ರೂಪಾಯಿ ಯಾರು ಕೊಟ್ರೆ ಇಂಥವು ಹಾಡಬೇಡ್ರಿ ಭಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಿಲೆ ಬಡ್ಕೋಬೇಕು ನಾವು. ಭಾಳ ಚಂದ ಹಾಡ್ತೀರಿ ಅಣ್ಣಾರ ನೀವು, ಆದ್ರೆ ಇಂಥವು ಹಾಡಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ್ತಿದ್ನಿ. ಅದಕ್ಕೆ ಒಂದು ಲೈನ್ ಬರ್ತೈತಿ ಅದ ನೋಡ್ರಿ, ಶೃಂಗಾರ ಅಂದ ಮೇಲೆ ಶೃಂಗಾರವೂ ಬೇಕು, ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೆ ನಿಂತ್ರಿಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡೋದಿಲ್ಲ. ಥೂ ಅತ್ತಾರ ಹಿರಿಯಾರಿ. ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ. 4 ಗಾಡಿ ನಡು ಬಾಳೆ ಮಾಡಲಿ ಸಂಸಾರ ಮಾಡಲಿ ಬದುಕ್ಲೆತ್ತ ಮಾಡ್ತಾರ. ನಾವು ಹಾದಿ ಮೇಲೆ ಮಾಡವ್ರ ಅಂದ್ರೆ ನಿಮ್ಮಂಥ ಹುಸುಳು ಮಕ್ಕಳು ಯಾರದಾರ? ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ. ಶೃಂಗಾರ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದ್ದೀವಿ. ಇವತ್ತು ನಾವು ಮಾಡಿದ್ದೀವಿ ತಪ್ಪ, ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ, ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ. ಇದನ್ನು ತಿಳ್ಕೊರಿ. ಯಾಕಂದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ಧರ್ಮ. ಈಗೇನು ಬೇಡಗಪ್ಪ, ಈಗ ಟೈಮ್ ಆಗೈತಿ, ಇಲ್ಲಿ ಹೋಗ್ಬೇಕವ್ರ. ಅಯ್ಯಪ್ಪ ಹೊಂಟಾರವ್ರ, ಅವ್ರು ಹೋಗ್ಲಾರ ನಾನು ಹೋಗವ ನೀ ಕೂತ್ ಮಾತಾಡಕ್ಕೆ. ಇಲ್ಲ, ನಮಗೆಲ್ಲ ತಾಪ ಆಗೈತಿ ಹಳಿ ಕಲಾವಿದ್ರಿಗೆ. ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ. ಇಷ್ಟು ಮಂದಿ ನೀವು ಹೇಳ್ರಿ, ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಹಾಡ ಎಲ್ಲ ನಮ್ಮ ಹಾಡ್ತೀರಿ. ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ? ಈ ಹಾಡನ ಇವ್ರು ಹಾಡ್ಯಾರು ಅತ್ ಎಷ್ಟು ಮಂದಿ ಹೇಳ್ತೀರಿ ಹೇಳಿ? ಈಗ ಟ್ರೆಂಡಿಂಗ್ ಅವ್ರನ್ನ ಹಿಡ್ದ ಹೇಳ್ತಾನ. ಈ ಅಲ್ಲ ಮಾತಿಗೆ ಬಂದು ಹೇಳಾಕತ್ತೆ ನಿಮಗೆ. ನಿಮ್ಮ ಕೈ ಎತ್ತಿ ಹೇಳೋದು ಬೇಕಾಗಿಲ್ಲ ನನಗೆ ಗುರ್ತೈತಿ. ಆದ್ರೆ ಏನೈತಿ, ಅದು ಯಾರ್ದೈತಿ, ಏನೈತಿ, ಎಂತೈತಿ ಅದನ್ನು ಹೇಳಬೇಕು. ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳಬೇಕಲ್ಲ. ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಕ್ಕರು, ಕಾರ್ಯಕ್ರಮ ಮಾಡಕ್ಕೆ ಹತ್ತಿದ್ವು. ಎಟ್ಟೆಟ್ರಿ 5-5, 6-6 ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕು. ಅವ್ರಿಗೆ ಸೆಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಅಂಥ ವಯಸ್ಸು ಹುಚ್ಚಿಗೆ ಹುಚ್ಚು ಎದ್ದವ್ರು ಅತಿರೇಕ ಕೇಳ್ತಾರ. ಆ ನಂಬರಿ ಮಕ್ಕಳುಗಳು ಮಾಡತ್ತಾವ. 30 ವರ್ಷ ಆತ ಕಾರ್ಯಕ್ರಮ ಮಾಡಕೈತಿ. ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋ ಅಂತ ಅನಿಸ್ಕೊಂಡಿಲ್ಲ, ಅನಿಸ್ಕೊಳಂಗೂ ಇಲ್ಲ.
ನಾವು ಹಿಂದೂ ಇದ್ದೀವಿ, ಈಗೂ ಅದೀವು, ಮುಂದೂ ಬದುಕ್ತೀವಿ. ಈಗಿನವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ. ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡಿಸ್ಕೊಳತ್ತೇಳಿ ನಮ್ಮ ಹಳಬರ ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಕ್ಕೆ ಹೋಗಬೇಡ್ರಿ. ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ, ಹಾಡ್ರಿ. ಆ ಹಾಡಿದವ್ರ ಹೆಸರು ಹೇಳ್ರಿ, ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ. ಮೊದಲು ಬರೀ ಹುಡುಗಿ ಕನ್ನಡ ಶಾಲೆ, ಕಾಲೇಜ್ ಶಾಲೆ, ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಏನೂ ಇಲ್ಲ. ಪ್ರತಿಯೊಂದು ಹಾಡ ಮಾಡಿದ್ದೀವಿ. ಈಗ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ. ಇಲ್ಲಿ ನನಗಿಂತ ದೊಡ್ಡವ್ರ, ನನಗೆ ಅವರ ಭಯ್ಯ ಆತಾರ, ಅಣ್ಣ ಆತಾರೋ, ನಾ ಅವ್ರಿಗೆ ತಮ್ಮ ಆತನ. ಅಂದ್ರೆ ಕಲಾವಿದರೊಳಗೂ ಈ ಭಾವನೆಗಳು ಬೇಕು. ನಿಮಗೆ ನಾವು ಮರ್ಯಾದೆ ಕೊಡಬೇಕು, ನಮಗೂ ನೀವು ಕೊಡ್ಬೇಕು. ಇದ ಕಡಿಮೆ ಆಗೈತಿ. ಈಗ ನಾನು ಬಂದುಬಿಟ್ಟೈತೆ, ಅನ್ನೋದು ನಾಶನ ಮಾಡ್ತೈತೆ, ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ DYSP ಸಾಹೇಬರು ಭಾಳ ಚಂದ ಮಾತಾಡ್ರು. ಯಾಕಂದ್ರೆ ಅವರ ಅಧ್ಯಯನ, ಅವರ ಜ್ಞಾನ, ಅವರು ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು. ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬೇಡ್ಕೊತನು, ನೀವು ಸುಧಾರಿಸ್ರಿ. ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳೆದಿಲ್ಲ. ನೀವು ಮುಂದೆ ಕೂತು ಚಪ್ಪಾಳೆ ಬರದಾಗ, ನೀವು ಆಯಾರ ಕೊಟ್ಟಾಗ, ನೀವು ಹುಚ್ಚದು ಕುಣದಾಗನ ಕಲಾವಿದರು ಬೆಳೆದಿರ್ತಾನ. ಆದ್ರೆ ಅವ ಮಾಡಾಕತ್ತಿದ್ದು ಏನೈತಿ ಅನ್ನೋದು ನೀವು ನೋಡ್ರಿ. ಯಾಕಂದ್ರೆ ನಿಮ್ಮ ಮನೆಯವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ. ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ. ಈಗ ಅದಾನೆ ಇಲ್ಲಿ ಪುಂಡ್ಲಿಕ್ ಅದಾನ ನಮ್ಮ ಹನುಮಂತ ಲಮಾಣಿ, ಬೇರೆ ಹಾಡ ಆಡುವುದಲ್ಲ. ಅವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ. ಆತ್ಮಸಾಕ್ಷಿ ಅನ್ನೋದೊಂದು ಐತಿ, ಅದು ಸಾಯಬಾರ್ದ. ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಂಗನ. ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ. ಶಕ್ತಿಕುಮಾರ್ ಮಾಡಿದಾನ, ಎಲ್ಲ ತಂಡ ಮಾಡೈತೆ. ಇದ್ರೊಳಗಿನ ಹೊಸಬ್ರು ಸೇರಿಸ್ಕೊಡ್ರಿ. ಕಲಾವಿದ್ರ ನಿಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ. ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲುವಾಗಿ ನಿಲ್ತೀವಿ. ನೀವು ಎಲ್ಲಿ ಬೆಂಗಳೂರಲ್ರಿ, ದಿಲ್ಲಿಗೆ ಅಲ್ರಿ, ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ. ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ, ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ. ಯಾಕಂದ್ರೆ ನಮ್ಮ ಹೆಸರು ಸೋದಕ್ಕೆ ಅಳಗಾಲಾಗಿ ಹೊಂಟಾವು. ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ. ನಾನು ಏನಾದರೂ ಶಿಟ್ಟಿಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂಥೇಳಿ ಕೇಳ್ಕೊತ, ಈ ಒಳ್ಳೆ ಕಾರ್ಯ ನಡೆದದ. ಅಪ್ಪನ ಈ ಶರಣರ ನಾಡಿನೊಳಗೆ ಒಳ್ಳೆಯ ಕೆಲಸ ಆಗ್ಯದ, ನಡೆದದ. ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ, ಎಲ್ಲರೊಳಗೆ ಒಕ್ಕಟ್ಟಿರಲಿ, ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ರಾಯಭಾಗದಲ್ಲಿ ನಡೆಯುವಂಥ ಐಹೊಳೆ ಗಾಯನ ಪ್ರತಿಭಾ ಸೀಸನ್ 9 ಹಾಡುವ ಕೋಗಿಲೆಗಳಿಗೆ ಅದ್ಭುತವಾದಂಥ ಒಂದು ವೇದಿಕೆ. ಆ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರು ಹಾಡಿ ಇವತ್ತು ಸರಿಗಮಪ ಹಾಗೂ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಅದಕ್ಕೆ ಯಾರ ಕಲಾವಿದರು ಅಂದ್ರೆ ವಯಸ್ಸಿನ ಮಿತಿ 15 ವಯಸ್ಸು ಹಿಡ್ಕೊಂಡು 35 ಇರ್ತೈತಿ. ಪ್ರತಿಯೊಬ್ಬರು ತಾವೆಲ್ಲ ಭಾಗವಹಿಸ್ಬೋದು. ಆ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಬಂದು ನೀವು ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಹೇಳ್ತಾ, ಹಾಗೇನೆ ಈ ಲೈವ್ ನೋಡ್ತಾ ಇರೋರು ನಮ್ಮ ರಾಯಬಾಗ್ MLA ಸಾಹೇಬರು ಈ ಮೊಬೈಲ್ ಲೈವ್ ನೋಡ್ತಾ ಇರೋ. ಲೈವ್ ನೋಡಿ ಏನಂದ್ರೆ ಅವರು, ಸರ್ ನನಗೆ ನಮ್ಮ ಮಾಮ ಅಂತನ್ರಿ, ಅವ್ರಿಗೆ ನನಗೂ ಅವ್ರ ಮಾಮ ಅಂತಾರ. ಮಾಮ ನಿಮ್ಮ ಬಾಜುಕಲ್ಲಿ ಕೂತಾರಲ್ರಿ HB ಪರೀಟ್ ಅವರ, ಈ ಸಲ ಅವ್ರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೊಡ್ನು ಅಂತೇಳಿ ಈಗ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಮುಂಚಿತವಾಗಿನ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು. ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತಂದ್ರೆ ಮರಕ್ನ ಮುರುಕು ಬಂದೈತೆ. 62 ಗಾಡಿ ಅದ. ನಾವು ಹಾಡಿದ್ದು ಅಂದ್ರೆ ನಾವು ಕಲಾವಿದರು ಅಷ್ಟ ಮಾತಾಡಕತ್ತಾ ಇದ್ವಿ. ಇದನ್ನು ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಾನಂದ್ರೆ, ಹೋದ ವರ್ಷ ನಾವು ಒಂದು ಅಪ್ಪನ ಹಾಡ ಮಾಡಿದ್ನಿ. ಆ ಹಾಡ ಈಗ ಒಂದು ವರ್ಷದ ನಂತರ 5,07,000 ಮಂದಿ ನೋಡ್ಯಾರು. ಅದ ಈಗಿನ ಏನು ಹಾಡಾಕತ್ತಾರ, ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ, ಅವ ಕೋಟಿಗಟ್ಟಲೆ ನೋಡತ್ತಾರ, ಮಿಲಿಯನ್ ಗಟ್ಟಲೆ ನೋಡತ್ತಾರ. ಇದ್ರಾಗ ಕಲಾವಿದರ ತಪ್ಪೋ ಏನು ಸಮಾಜದ ತಪ್ಪೋ, ಸಮಾಜನೂ ಕೂತು ವಿಚಾರ ಮಾಡ್ಬೇಕು. ಯಾಕ ಅಪ್ಪನ ಹಾಡ ಹಾಡ್ಯಾನಪ್ಪ ಅವ ಅದನ್ನ ಮಿಲಿಯನ್ ಗಟ್ಟಲೆ ನೋಡ್ಬೇಕಾಗಿತ್ತಲ್ಲ. ನೀವು ನೋಡುವಾರಿ ಅಂದ್ರೆ ಕಲಾವಿದರು ನೀವು ಕೆಡ್ಸಾಕತ್ತಾರಿ. ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ. ದಯವಿಟ್ಟು ಅದನ್ನು ಮಾಡಬೇಡ್ರಿ. ನಾವು ಹಿಂದೆ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ, ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನ್ನು ಮಾಡಿದ್ದೀವಿ. ನಮ್ಮ ಆಲ್ಮಟ್ಟಿ ಮುಳುಗಡೆ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ.
ರೈತರ ಸಮಸ್ಯೆ ಬಂದಾಗ ಅದ್ರದ್ದು ಹಾಡಿದ್ವಿ, ಮಹಾಪುರ ಬಂದಾಗ ಅದ್ರದ್ದು ಹಾಡಿದ್ವಿ. ಸಮಾಜದಾಗ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದೆವು. ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ. ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗುನು. ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ. ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹೆಚ್ಚೈತಿ. ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ. ಅದ ಹಾಡಿನ ಹೆಸರನ್ನ ಅಪ್ಪ. ನಮಗೆ ನೆನಪು ಒಂದು ಆಗೋದಿಲ್ಲಪ್ಪ. ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ದು ನಾನು. ಯಾವುದಂದ್ರೆ, ಅಪ್ಪ ಹಿರಿ ಮಗನ ಪಾಲ, ತಾಯಿ ಕಿರಿ ಮಗನ ಪಾಲ, ಅಪ್ಪ ಹಿರಿ ಮಗನ ಪಾಲ, ತಾಯಿ ಕಿರಿ ಮಗನ ಪಾಲ, ಮಕ್ಕಳು ಹೆಂಡ್ರ ಪಾಲ, ಬಂತೋ ಯಪ್ಪ ಎಂಥ ಕಲಿಗಾಲ, ತುಂಬಿದ ಮನೆತನ ದಿಕ್ಕಾಪಾಲ, ಬಂತೋ ತಮ್ಮ ಎಂಥ ಕಲಿಗಾಲ, ತುಂಬಿದ ಮನೆತನ ದಿಕ್ಕಾಪಾಲ. ಧನ್ಯವಾದಗಳು. ಒಂದು ನಿಮಿಷ, ಒಟ್ಟರು ಲಾಸ್ಟ್ ಒಂದು ಫೋಟೋ ಬಿಡು. ಎಲ್ಲರೂ ಒಂದು ಪ್ರಮಾಣ ವಚನ ನಮ್ಮ ವೀರೇಶ್ ವಾಲಿ ಅವರು ಹೇಳ್ತಾರೆ. ಇನ್ನೊಂದು ವೀರೇಶ್ ವಾಲಿ ಅವರ ಒಂದೇ ಕೊನೆಯದಾಗಿ ಈ ಒಂದು ನಮ್ಮ ಸಂಘಟನೆಯಿಂದ ಬಹಳಷ್ಟು ಸಪೋರ್ಟ್. ಒಂದೇ ನಿಮಿಷ ನೀವು ಆಯ್ತಾಯ್ತು ಮಾಡ್ತೇವೆ. ಈ ಗ್ರೂಪ್ನಾಗೆ ಹಾಕ್ತೇವೆ. ಈ ಒಂದು ಸಂಘಟನೆ ಕಟ್ಟಬೇಕಂದ್ರೆ ನಮ್ಮ ವೀರೇಶ್ ವಾಲಿ ಅವರು, ನಮ್ಮ ಸಿದ್ಧಾರ್ಥ ಬೈಚಬಾಳ, ದೇವು, ಸುನೀಲ, ಪ್ರಕಾಶ್ ಮಠ್ ಅವರು ಎಲ್ರಿಗಿಂತ ಬಹಳಷ್ಟು ಶ್ರಮ ಪಟ್ಟಾರ. ಅವ್ರಿಗೂ ಸ್ವಲ್ಪ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಯಾವಾಗಿದ್ರು ನಾವು ಕರೆದ್ರು ಬಂದು ಅವರು ಜೊತೆಯಾಗಿ ನಿಂತಾರ. ಸಾಗರ್ ಬಲು ನಿಂತಾರ, ಸಾಗರ್ ಭಾಳ ನಿಂತಾರ. ಸಾಗರ್ ನಿಂತಾರ. ಯಾಕಂದ್ರೆ ಅದಕ್ಕೆ ಈಗ ಒಂದು ಕೊನೆಯದಾಗಿ ಹೇಳ್ತೀನಿ. ಸಾಗರ್ ಈಗರೇ ತೃಪ್ತಿ ತಂತ ನಿಮ್ಗೆ? ಕರೆಕ್ಟಾ? ಓಕೆ. ಈಗ ಈ ವೀರೇಶ್ ಅವ್ರು ಹೇಳಿದ್ರು, ಈ ನಮ್ಮ ಸಂಘಟನೆಗೆ ಸೇರ್ಬೇಕಂದ್ರೆ ಯಾರ್ದು ಒತ್ತಾಯ ಇಲ್ಲ, ನೀವು ಸ್ವಯಂ ಪ್ರೇರಿತವಾಗಿ ಬರ್ಬೋದು. ಏನಪ್ಪ ಅದೇನು ಮಾಡಿದ್ರು ಅನ್ನಂಗಿಲ್ಲ. ನಿಮ್ಗೆ ಯಾರು ಸ್ವಯಂ ಪ್ರೇರಿತವಾಗಿ ನೀವು ಯಾರು ಸಂಘಟನೆದಾಗ ಹೆಸರು ಪಡಿಸಿರಲ್ಲ, ನಿಮ್ಗೆ ಅಡ್ಮಿನ್ ಮಾಡ್ತೇವೆ, ನೀವು ಆಗ್ರಿ. ಈ ಒಂದು ಸಂಘಟನೆ ಬಲಿಷ್ಠ ಆಗಿ ಆಮೇಲೆ ಮುಂದೆ ಬೆಂಗಳೂರು ಮಟ್ಟಕ್ಕೂ ಹೋಗಿ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ಈಗ ಒಂದು ಪ್ರತಿಜ್ಞಾ ವಿಧಿ ಎಲ್ಲರೂ ಎದ್ದಿತ್ತು ಪ್ರತಿಜ್ಞೆ ತಗೋಬೇಕು. ನಮ್ಮ ವೀರೇಶ್ ವಾಲಿ ಅವ್ರು ಹೇಳ್ತಾರ. ಈಗ ಈ ಪ್ರತಿಜ್ಞೆ ವಿಧಿ ಬೋಧಿಸಕ್ಕಿಂತ ಪೂರ್ವದೊಳಗೆ ಈಗೇನು ಬಂದಿರಲ್ಲ ಎಲ್ಲರದೊಂದು ಗ್ರೂಪ್ ಮಾಡುತ್ತಾ. ನೀವೇನು ಮಾಡ್ಬೇಕಾಗಿಲ್ಲ, ರಿಪೋರ್ಟ್ ಹೊಡಿಯೋದು ಒಂದೇ ಕೆಲಸ ಮಾಡ್ರಿ. ಒಂದು ಅದು ಸಜೆಷನ್ ಬರೆದು ಹಾಕ್ತೀವಿ, ರಿಪೋರ್ಟ್ ಹೊಡಿದು ಹಾಡು ಡಿಲೀಟ್ ಮಾಡಿಸೋದು, ರಿಪೋರ್ಟ್ ಹೊಡಿದು ಹಾಡು ಎಲ್ಲಿ ಹೆಂಗೆ ಓಡ್ತಾವೆ ನೋಡುನು, ಎಲ್ಲ ಡಮ್ ಮಾಡಿಸ್ತೀವಿ. ಮ್ಯಾಗ ಡಿ ಎಸ್ ಪಿ ಸರ್ ಹೋಗುವತ್ನ್ಯಾಗ ಸೈಲೆನ್ಸ್ ಪ್ಲೀಸ್. ಬರ್ರಿ ಸರ್, ದಯವಿಟ್ಟು ಎಲ್ಲರೂ ಈ ಕಡೆ ಲಕ್ಷ ಕೊಡ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸ್ವಲ್ಪ ಶಾಂತರಾಗ್ರಿ. ಮಾನ್ಯ ಡಿ ಎಸ್ ಪಿ ಸಾಹೇಬ್ರು ಹೇಳಿದ್ದು ಉದ್ದೇಶ ಇಷ್ಟೇ. ಇದಾದ್ಮೇಲೆ ಮತ್ತೆ ನಾವಲ್ಲಿ ಟೀ ಕುಡಿಯೋಕೆ ಕೂತಿದ್ವಿ. ಪ್ರತಿಯೊಂದು ಕಾರ್ಯಕ್ರಮದ ಯಾರು ಅಶ್ಲೀಲ ಮಾಡ್ತಾರಲ್ಲ ಅದ್ರ ವಿಡಿಯೋ ತುಣುಕ್ ನನಗೆ ಹಾಕ್ರಿ. ಸ್ಟೇಷನ್ ಕರೆಸ್ತೀವಿ, ವಾರ್ನ್ ಮಾಡ್ತೀವಿ. ಇಲ್ಲಾಂತಂದ್ರೆ ಅಟ್ಟುಮಿಕ್ಕಿ ಕೇಳಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆ್ಯಕ್ಷನ್ ಕೇಸೇ ಇನ್ನು ಮುಂದೆ. ದಯವಿಟ್ಟು ಅದಕ್ಕೆ ನೀವು ಬದ್ಧರಾಗಿರ್ರಿ. ಈಗೇನು ಪ್ರಮಾಣ ವಚನ ಬೋಧಿಸ್ತಾರಲ್ಲ ಅದೊಂದು ಏನೇ ಗ್ರೂಪ್ ಮಾಡ್ತೀವಲ್ಲ, ಹಾಡು ಹಾಕ್ತೀವಿ, ಎಲ್ಲರೂ ರಿಪೋರ್ಟ್ ಹೊಡ್ರಿ. ಬರೀ 15 ಮಂದಿ ಹೊಡೆದ್ರೆ ಈಗ ಅಕೌಂಟ್ ಹೋಗುತ್ತಾ, ಮತ್ತು ನೀ 800 ಮಂದಿ ಹೊಡೆದ್ರೆ ಉಳಿತದ ಅನ್ನೋದು. ಅದಕ್ಕೆ ನೀವೆಲ್ಲರೂ ಅದು ಮಾಡಿರಿ. ಯಾರು ಏನು ಮಾಡ್ತಾರೆ ಮಾಡಿರಿ, ಆದ್ರೆ ಮಾಡಿದ್ರ ಮ್ಯಾಗ ಆ್ಯಕ್ಷನ್ ಅಂದ್ರೂ ಕಂಟಿತ್ ಬೂತಿ ಇದೇ ಇದ್ರ ಬಗ್ಗೆ ತಿಳ್ಕೊಂಬಿಡ್ರಿ. ಪ್ರತಿಯೊಬ್ಬರು ಜಾಗೃತರಾಗ್ರಿ. ಇವತ್ತಿಂದ ನಿಮ್ಮ ಮನಸ್ಸು ಬದಲಾವಣೆ ಆಗಲಿ. ಈಗ ಪ್ರಕಾಶ್ ಮಠ್ ಸರ್ ಅವರು ದಯವಿಟ್ಟು ನಾ ಆಗಲೇ ಹೇಳಿದ್ನಲ್ಲ, ಈ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರೂ ಒಂದೊಂದು ವಿಡಿಯೋ ಮಾಡ್ರಿ. ಇವತ್ತು ಕಾರ್ಯಕ್ರಮ ಆಗೈತಿ, ಇನ್ನು ಮೇಲಿಂದ ನಾವು ಅಶ್ಲೀಲದ ಕಡೆ ಹೋಗಂಗಿಲ್ಲ, ಅವ್ರಿಗೆ ಸಪೋರ್ಟು ಮಾಡಂಗಿಲ್ಲ ಅಂತೇಳಿ ಆ ವಿಡಿಯೋ ದಯವಿಟ್ಟು ನನಗೆ ಕಳಿಸ್ಕೊಡ್ರಿ. ನಾ ಅದನ್ನು ಪ್ರಸಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹೇಳ್ಬಿಡ್ತೀನಿ ಎಲ್ಲರಿಗೂ. ಈಗ ಪ್ರಕಾಶ್ ಮಠ್ ಸರ್ ಅವರು ಈ ಪ್ರತಿಜ್ಞೆ ವಿಧಿ ಬೋಧಿಸ್ತಾರೆ. ಇದಕ್ಕೆಲ್ಲರೂ ಬದ್ಧರಾಗಿದ್ದೀರಿ ಅಂತ ಹೇಳಿ ಪ್ರಕಾಶ್ ಮಠ್ ಸರ್ ಎಲ್ಲರೂ ನಾನು ಹೇಳಿದ ಹಾಗೆ ಎಲ್ಲರೂ ಕೈ ಮುಂದೆ ಮಾಡಿ ಹೇಳಬೇಕು, ಜೋರಾಗಿ ಹೇಳಬೇಕು. ನಾನು
ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಈ ಕ್ಷಣದಿಂದ ಈ ಕ್ಷಣದಿಂದ ಜಾರಿಯಾಗುವಂತೆ ಜಾರಿಯಾಗುವಂತೆ ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಯಾವುದೇ ಅಶ್ಲೀಲ ಸಾಹಿತ್ಯವಿರುವ ಅಶ್ಲೀಲ ಸಾಹಿತ್ಯವಿರುವ ಹಾಡುಗಳನ್ನು ಹಾಡುಗಳನ್ನು ಹಾಡುವುದಿಲ್ಲ. ಹಾಡುವುದಿಲ್ಲ. ಅದೇ ರೀತಿ ಅದೇ ರೀತಿ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಯಾವುದೇ ದ್ವಂದ್ವಾರ್ಥ ಇರುವ ದ್ವಂದ್ವಾರ್ಥವಿರುವ ಅಶ್ಲೀಲ ಹಾಸ್ಯ, ಅಶ್ಲೀಲ ಹಾಸ್ಯ, ಅಶ್ಲೀಲ ನೃತ್ಯಗಳನ್ನ ಅಶ್ಲೀಲ ನೃತ್ಯಗಳನ್ನ ಪವಿತ್ರ ವೇದಿಕೆಯಲ್ಲಿ ಪವಿತ್ರ ವೇದಿಕೆಯಲ್ಲಿ ಮಾಡುವುದಿಲ್ಲ ಮಾಡುವುದಿಲ್ಲ, ಹಾಗೂ ಮಾಡಕೊಡುವುದಿಲ್ಲ ಮಾಡಿಕೊಡುವುದಿಲ್ಲ ಅಂತ ಅಂತ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಹಾಗೂ ಕಲಾ ಸರಸ್ವತಿ ತಾಯಿಯ ಮೇಲೆ ಹಾಗೂ ಸರಸ್ವತಿ ಕಾಳಜಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ಪ್ರಮಾಣ ಮಾಡಿ ಹೇಳುತ್ತೇನೆ. ಎಲ್ಲರಿಗೂ ಜಯವಾಗಲಿ, ಕಲಾವಿದರಿಗೆ ಜಯವಾಗಲಿ. ಇಬ್ಬರು ಎಲ್ಲರೂ ಒಂದು ಗ್ರೂಪ್ ಫೋಟೋ ಬಂದ್ಬಿಡು, ಕೂತ್ಬಿಡ್ರಿ ಆರಾಮಾಗೆ.